ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತು ಬಂದ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಡೇ 5 ಡೇ ಡಯಟ್ ಹೇಗೆಲ್ಲ ಹೋಯಿತು, ಏನು ಇವತ್ತಿನ ವೆಯ್ಟ್ ಲಾಸ್ ಎಷ್ಟಾಗಿದೆ, ಏನು ಫುಲ್ ಡೇ ಡಯಟ್ ಹೇಗಿತ್ತು ಅನ್ನೋದೇ ಇವತ್ತಿನ ವ್ಲಾಗು. ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ವಿಡಿಯೋ ಇಷ್ಟ ಆಗ್ಬೋದು. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಹೀಗೆ ಇನ್ನಷ್ಟು ಇಂಟ್ರೆಸ್ಟ್ ಆಗಿರೋಂಥ ವೀಡಿಯೋಸ್ಗೋಸ್ಕರ. ಆ್ಯಂಡ್ ಇವತ್ತು ತುಂಬ ಚೆನ್ನಾಗಿ ಡಯಟ್ ಮಾಡಿದ್ದೀನಿ ಸ್ನೇಹಿತರೆ, ಆ್ಯಂಡ್ ರಿಸಲ್ಟು ಕೂಡ ಚೆನ್ನಾಗೇ ಸಿಕ್ಕಿದೆ ಇವತ್ತು. ಸೊ 2 ಡೇಸಲ್ಲಿ ವಿತಿನ್ 4 ಡೇಸಲ್ಲಿ 2 kgs ಸಕ್ಸಸ್ಫುಲ್ಲಿ ಕಮ್ಮಿ ಆಗಿದ್ದೀನಿ. 4 ದಿನಕ್ಕೆ 2 kg ವೆಯ್ಟ್ ಲಾಸ್ ಅನ್ನೋದು ಸಾಮಾನ್ಯ ಅಲ್ಲ, ತುಂಬ ಚೆನ್ನಾಗಿ ಆಗಿದೆ. ಸೊ ಅದ್ರ ಬಗ್ಗೆ ಇನ್ನಷ್ಟು ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ಏನಾಯಿತು ಅಂತಂದರೆ, ಇವತ್ತು ಚೆನ್ನಾಗಿ ಡಯಟ್ ಮಾಡಿದ್ದೀನಿ, ಇಲ್ಲ ಅಂತಂದಿಲ್ಲ. ಸ್ವಲ್ಪ ವಿಡಿಯೋ ಚಿಕ್ಕದಾಗಿದೆ, ಯಾಕೆ ಅಂತಂದರೆ ಸ್ವಲ್ಪ ಸ್ಟಿಚಿಂಗ್ ಜಾಸ್ತಿ ಇತ್ತು. ಬೆಳಗ್ಗೆ 6:30ಗೆ 6 o'clockಗೆ ಎದ್ದು 6:30ಗೆ ಕೂತ್ಕೊಂಡೆ ಬೆಳಗ್ಗೆ. ಸೊ ಮಾರ್ನಿಂಗ್ ಒಂದು ವಾಕಿಂಗ್ ಸ್ಕಿಪ್ ಆಯಿತು. ಬೆಳಗ್ಗೆ ಎದ್ದಿದ ತಕ್ಷಣ ನಾನು 7ಗೆ ಎದ್ದರೂ ಕೂಡ 7:30ಗೆ ವಾಕಿಂಗ್ ಹೋಗಿ 8ಗೆ ಬರ್ತಿದ್ದೆ, ಒಂದು ಹಾಫ್ ಆನ್ ಅವರ್ ಮಾಡ್ತಿದ್ದೆ. ಆ್ಯಂಡ್ ಈಗ ನೈಟು ನೋಡಿದ್ರೆ ಮಳೆ ಕೂಡ ಬೀಳ್ತಾ ಇದ್ದೆ. ನೈಟ್ ಒಂದು 40-45 ಮಿನಿಟ್ಸ್ ವಾಕ್ ಮಾಡಿದ್ದೀನಿ ಸ್ನೇಹಿತರೆ. ಈಗ ಒಂದು 4.100ಕ್ಕೆ ಏನೋ ಅಂದರೆ 4100 ಸ್ಟೆಪ್ಸ್ ಏನೋ ಕಂಪ್ಲೀಟ್ ಮಾಡಿದ್ದೀನಿ. ಇನ್ನು ನಿನ್ನೆ ನನ್ನ ವೆಯ್ಟ್ ನೋಡೋದಾದರೆ 73.350 ಇತ್ತು, ನೀವು ನೋಡೋದಾದರೆ. ಆ್ಯಂಡ್ ತುಂಬ ಚೆನ್ನಾಗಿ ವೆಯ್ಟ್ ಲಾಸ್ ಆಗ್ತಿದೆ ಸ್ನೇಹಿತರೆ. ತುಂಬ ಖುಷಿಯಾಯಿತು ನನಗೆ ನಿಮ್ಮ ಕಮೆಂಟ್ಸ್ ಎಲ್ಲ ನೋಡಿ. ಅದರಲ್ಲಿ ಒಂದೋ ಎರಡೋ ಬ್ಯಾಡ್ ಕಮೆಂಟ್ಸ್ ಬರ್ತಾ ಇರುತ್ತೆ, ಅದಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು. ಅದನ್ನೇ ಮೋಟಿವ್ ಆಗಿ ತೊಗೊಂಡು ಇನ್ನಷ್ಟು ಮುಂದಕ್ಕೆ ಹೋಗೋದನ್ನ ನೋಡಬೇಕು. ಸೊ ನಿನ್ನೆ 73.350 ಇತ್ತು, ಇವತ್ತು ನೋಡೋದಾದರೆ 73.150 ಇದೆ. ಸೊ ಟೋಟಲಿ 200 ಗ್ರಾಮ್ಸ್ ಕಮ್ಮಿ ಆಗಿದ್ದೀನಿ ನಿನ್ನೆಗೂ ಇವತ್ತಿಗೂ. ಟೋಟಲಿ ಡೇ 1ಇಂದ ಡೇ 4ಗೆ ಕಂಪ್ಲೀಟಾಗಿ ತೊಗೊಂಡ್ರೆ 2 kgs ಸಕ್ಸಸ್ಫುಲ್ಲಿ ಕಡಿಮೆ ಆಗಿದ್ದೀನಿ. 75.150ಇಂದ 73.150ವರೆಗೂ ಕಡಿಮೆ ಆಗಿದ್ದೀನಿ. ತುಂಬ ಒಳ್ಳೆ ರಿಸಲ್ಟೆ. ಸೊ ಇನ್ಮೇಲೆ ಆದಷ್ಟು ಇನ್ನಷ್ಟು ವೆಯ್ಟ್ ಲಾಸ್ ಅನ್ನೋದನ್ನು ಚೆನ್ನಾಗಿ ಮಾಡಬೇಕು. ಇದು ಈ 4 ದಿನದಲ್ಲಿ 2 kg ಕಡಿಮೆ ಆಗಿದ್ದೀವಿ ಅಂತ ಅಂದ್ಬಿಟ್ಟು ಇದೇ ಥರ ಆಗ್ತೀವಿ ಅಂತ ಹೇಳೋಕ್ಕಾಗಲ್ಲ. ಒಂದು ದಿನಕ್ಕೆ 100, 200, 300, 400, 500 ಈ ಥರ ಆಗ್ತಾ ಇರುತ್ತೆ, ಏನಿಲ್ಲ. ಸೊ ಒಂದೊಂದು ದಿನ ಆಗದೇನೂ ಇರಬಹುದು. ನಾವು ತಗೊಳ್ಳೋ ಫುಡ್ ಮೇಲೆ ಇರ್ಬೋದು, ಕೆಲವೊಂದು ಸಲ ಬಾಡಿ ಹೇಗೆ ಅಬ್ಸರ್ವ್ ಮಾಡಿರುತ್ತೋ ಅದ್ರ ಮೇಲೆ ಇರುತ್ತೆ. ಪೀರಿಯಡ್ಸ್ ಟೈಮ್ ಇರ್ಬೋದು, ಅಥವಾ ಹತ್ರ ಇರ್ಬೋದು, ಇಲ್ಲಾಂತಂದ್ರೆ ಅದಾದಮೇಲೆ ಒಂದು 2-3 ಡೇಸ್ ಆಗಿರ್ಬೋದು. ಸೊ ಆ ಥರ ನಾನು ಹೇಳ್ತಾ ಇರೋದು. ಸೊ ಬಾಡಿ ನಮ್ಮ ಮೂಡ್ ಸ್ವಿಂಗ್ಸ್ ಹೆಂಗಿರುತ್ತೋ ಹಾಗೆ ಆಗ್ತಾಯಿದ್ರೆ ಚೆನ್ನಾಗಿ ಆಗ್ತಾ ಇರುತ್ತೆ. ಎಲ್ಲಾದರೂ ನಾವು ಮಿಸ್ಟೇಕ್ ಮಾಡಿದ್ರೆ ಸ್ವಲ್ಪ ಇದಾಗುತ್ತೆ. ಇವತ್ತು ವೆಜಿಟೇಬಲ್ ಜ್ಯೂಸ್ ಏನೂ ತೊಗೊಂಡಿಲ್ಲ ಸ್ನೇಹಿತರೆ. ನಾನು 6:30ಗೆ ಅರೌಂಡ್ ಕೂತ್ಕೊಂಡಿದ್ದಕ್ಕೆ ಒಂದು 8:30 ಮೇಲೆ ಆಗೋಯಿತು. ಆಮೇಲೆ ಇನ್ನು ಮಕ್ಕಳಿಗೆಲ್ಲ ನಾಷ್ಟ ಮಾಡೋ ಅಷ್ಟರೊಳಗೆ ನನಗೆ ಟೈಮ್ ಜಾಸ್ತಿ ಆಗೋಯಿತು ಅಂತ ವೆಜಿಟೇಬಲ್ ಜ್ಯೂಸ್ ತೊಗೊಂಡಿಲ್ಲ. ಅದಕ್ಕೆ ವೆಯ್ಟ್ ಚೆಕ್ ಮಾಡಿಕೊಂಡು ಅದ್ರ ಬದಲು ನಾನು ಆಪಲ್ ಸೈಡರ್ ವಿನಿಗರ್ ತೊಗೊಂಡಿದ್ದೀನಿ. ಸೊ ಅದು ಒಂದೇ 1 ಟೇಬಲ್ ಸ್ಪೂನು ಸ್ವಲ್ಪ ಬಿಸಿನೀರಿಗೆ 1 ಟೇಬಲ್ ಸ್ಪೂನಷ್ಟು ಆಪಲ್ ಸೈಡರ್ ವಿನಿಗರ್ ತೊಗೊಂಡೆ. ಇನ್ನು ಇವತ್ತು ಬಂದುಬಿಟ್ಟು ಎಷ್ಟು ತೊಗೊಂಡೆ ನಾನು, 468 ಮರ್ತೋದೆ, ನಾನು ನೋಡಿಲ್ಲ, ವಿಡಿಯೋ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ. ಹತ್ರ ಒಂದು 450 ಗ್ರಾಮ್ಸ್ ಆಫ್ ಪಪಾಯ ತೊಗೊಂಡಿದ್ದೀನಿ. ಸೊ ಇದಕ್ಕೆ ಓವರಾಲ್ ಕ್ಯಾಲೋರೀಸ್ ಎಷ್ಟಪ್ಪ ಅಂತಂದರೆ 170 ಕ್ಯಾಲೋರೀಸ್ ಅಷ್ಟೇ, 170 ಕ್ಯಾಲೋರೀಸ್ ಇದೆ. ಸೊ ಇನ್ನು ಮಧ್ಯಾಹ್ನಕ್ಕೆ ನಾನು ಬೇಳೆ ಸಾರು ಮಾಡಿದ್ದೆ, ಹೆಸ್ರು ಬೇಳೆ ಹಾಕಿ ಬೇಳೆ ಸಾರು ಮಾಡಿದ್ದೆ. ಅದೇ ಬೇಳೆ ಸಾರನ್ನ ಸ್ವಲ್ಪ ಹೆಸ್ರು ಕಾಳು ಹಾಕ್ಬಿಟ್ಟು ಅದೇ ಬೇಳೆ ಸಾರಿಗೆ ಸ್ವಲ್ಪ ಕುಕ್ಕರಲ್ಲಿ ಬಾಸ್ಮತಿ ರೈಸು ಒಂದು 50 ಗ್ರಾಮ್ಗಿಂತ ಇನ್ನೂ ಕಡಿಮೆನೇ ಸ್ನೇಹಿತರೆ. ನನ್ನೊಬ್ಬಳಿಗೆ ಆಗೋಷ್ಟು ಸ್ವಲ್ಪ ಅಕ್ಕಿನ ಹಾಕ್ಬಿಟ್ಟು ಒಂದು 5-6 ವಿಷಲ್ ಕೂಗಿಸ್ಕೊಂಡೆ. ಸೊ ತುಂಬ ಚೆನ್ನಾಗಿತ್ತು. ಇದರಲ್ಲಿ ಹೆಸ್ರು ಬೇಳೆ ಇದೆ, ಹೆಸ್ರು ಕಾಳಿದೆ, ಟೊಮೊಟೊ ಇದೆ, ಆಮೇಲೆ ಗೋಡಂಬಿ ಹಾಕ್ಕೊಂಡಿದ್ದೀನಿ, ಕರಿಬೇವು ಹಾಕ್ಕೊಂಡಿದ್ದೀನಿ, ಅರಿಶಿನ ಹಾಕಿದ್ದೀನಿ. ಎಲ್ಲ ಥರದ್ರಲ್ಲೂ ಅದಕ್ಕೆ ಆದಂಥ ಕ್ಯಾಲೋರೀಸು ಎಲ್ಲ ಇರುತ್ತೆ. ಸೊ ಇದರಲ್ಲಿ ಟೋಟಲ್ ಓವರಾಲ್ ಕ್ಯಾಲೋರೀಸ್ ಬಂದರೆ ಫುಲ್ ನಾನು ಏನು ಮಾಡ್ಕೊಂಡಿದ್ದೆ ಅದಷ್ಟು ನಾನೇ ತೊಗೊಂಡಿದ್ದೀನಿ. ಸೊ ಇದಿಷ್ಟಕ್ಕೂ ಕೂಡ 350 ಕ್ಯಾಲೋರೀಸ್, ಅರೌಂಡ್ 350 to 400 ಕ್ಯಾಲೋರೀಸೇ ಇರುತ್ತೆ. ಸೊ ಇದು ಫುಲ್ಲು ತಿಂದ್ಬಿಟ್ಟು ಇವತ್ತು ಸ್ವಲ್ಪ ಸ್ಟಿಚಿಂಗ್ ಬ್ಯುಸಿ ಇದ್ದೆ ಅಂತ ಹೇಳಿದ್ನಲ್ವ. ಸೊ ಹಾಗಾಗಿ ನಾಳೆ ಕೂಡ 4 ಬ್ಲೌಸ್ ಸ್ಟಿಚ್ ಮಾಡಬೇಕು. ನೋಡಿ, ನಾನಂತೂ ಇವತ್ತು ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀನಿ. ವೀಡಿಯೋ ಕೂಡ ಎಡಿಟ್ ಮಾಡೋಕ್ಕಾಗ್ತಾಯಿಲ್ಲ, ಬಟ್ ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ನಾನಂತೂ ಇದು ಮಾಡಲ್ಲ ಸ್ನೇಹಿತರೆ. ಸೊ ಹಾಗಾಗಿನೇ ವಿಡಿಯೋ ಎಡಿಟ್ ಮಾಡಿಬಿಟ್ಟು ಸ್ವಲ್ಪ ಇದು ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇನ್ನು ಒಂದು 4:15-5 ಗಂಟೆಗೆ ಕರೆಕ್ಟಾಗಿ
ಏನು ತೊಗೊಂಡೆ ಅಂತಂದರೆ ಬಾದಾಮ್ ಗೋಂದ್ ಅಥವಾ ಬಾದಾಮ್ ಅಂಟ್ ಅಂತ ಏನು ಹೇಳ್ತೀವಿ, ಅದು ಇವಾಗ ಯಥೇಚ್ಛವಾಗಿ ಸಮ್ಮರ್ ಅಲ್ವಾ, ಅದರಲ್ಲಿ ಹೀಟ್ ಫುಡ್ಸ್ ಎಲ್ಲ ಜಾಸ್ತಿ ತಿಂತಿರ್ತೀವಿ ಡಯಟಲ್ಲಿ. ಸೊ ಅದನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಈ ಮಜ್ಜಿಗೆ ಕುಡಿಯೋದಾಗಿರ್ಬೋದು, ಅದ್ರ ಜೊತೆಗೆ ಈ ಬಾದಾಮ್ ಗೋಂದು, ಸಬ್ಜಾ ಸೀಡ್ಸು, ಸಿಯಾ ಸೀಡ್ಸು ಇವೆಲ್ಲ ಸ್ವಲ್ಪ ಬಾಡಿಗೆ ತಂಪು ಕೊಡುತ್ತೆ. ಸೊ ಹಾಗಾಗಿ ನಾನು ಫಸ್ಟೇ ಸಬ್ಜಾ ಸೀಡ್ಸ್ನ ನೆನೆಸಿಟ್ಟಿದ್ದೆ. ಸೊ ಮನೇಲಿ ಎಲ್ರಿಗೂ ಮಾಡೋಣ ಅಂತ ಅಂದ್ಬಿಟ್ಟು ಬಾದಾಮ್ ಗೋಂದ್ ನೆನೆಸಿಟ್ಟಿದ್ರು ಮನೇಲಿ. ನಾನು ಕೂಡ ಅದನ್ನು ಹಾಕಿ ಮಜ್ಜಿಗೆ, ಸ್ವಲ್ಪ ಉಪ್ಪು, ಮೊಸರಿಗೆ ಫಸ್ಟು ಉಪ್ಪು, ಬಾದಾಮ್ ಗೋಂದ್ ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸಿಯಲ್ಲಿ ಒಂದು 2 ರೌಂಡ್ ಇದು ಮಾಡಿಕೊಂಡ್ರೆ ಚೆನ್ನಾಗಿ ಫುಲ್ ಇದಾಗುತ್ತೆ. ಸೊ ಅದಕ್ಕೆ ಸಬ್ಜಾ ಸೀಡ್ಸ್ನ ಮಿಕ್ಸ್ ಮಾಡಿಕೊಂಡು ಕುಡಿದೆ ಸ್ನೇಹಿತರೆ. ಈ ಮಧ್ಯದಲ್ಲಿ ನಾನು ಏನು ತಿಂದೆ, ವಿಡಿಯೋ ಮಾಡದೇ ಇರೋವಂಥದ್ದು ಏನೂ ಇಲ್ಲ ಸ್ನೇಹಿತರೆ. ಮಕ್ಕಳು ಬಿಸ್ಕೆಟ್ ತೊಗೊಬಂದಿದ್ರು, ಇದೇನಿದು ಬ್ರೌನ್ ಬಾಂಡ ಯಾವುದೋ ಬರುತ್ತಲ್ಲ ಅದು. ಸೊ ಅದೊಂದು 2 ಬಿಸ್ಕೆಟ್ ತಿಂದೆ. ಅದು ಬಿಟ್ಟರೆ ಬೇರೆ ಏನು ತಿಂದೆ, ಮಿಸ್ ಮಾಡ್ಕೊಂಡಿರೋ ಅಂಥದ್ದು ಏನೂ ಇಲ್ಲ ಸ್ನೇಹಿತರೆ. ಎಲ್ಲ ಇದು ಮಾಡಿದ್ದೀನಿ. ಸಾಯಂಕಾಲ ಗೋಬಿ ತೊಗೊಬಂದಿದ್ರು, ಅದರಲ್ಲಿ ಒಂದು 4 ಪೀಸಷ್ಟು ಬಾಯಿಗೆ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ. ಒಂದು 4ರಿಂದ 5 ಪೀಸಷ್ಟು ಗೋಬಿ ತಿಂದಿದ್ದೀನಿ. ಅಷ್ಟು ಬಿಟ್ಟರೆ ಬೇರೆ ಏನೂ ಮಿಸ್ ಮಾಡಿಲ್ಲ, ಎಲ್ಲನೂ ಕಂಪ್ಲೀಟ್ ಮಾಡಿದ್ದೀನಿ. ಅಂದರೆ ನಾನು ಈ ಸ್ಟಿಚಿಂಗ್ ಬ್ಯುಸಿಯಲ್ಲಿದ್ದು ಏನಾದರೂ ಮಿಸ್ ಮಾಡಿದ್ದೀನಾ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಯಾವುದೂ ಮಿಸ್ ಮಾಡಿಲ್ಲ ಸ್ನೇಹಿತರೆ. ಸೊ ತುಂಬ ಚೆನ್ನಾಗಿ ಮಾಡಿದ್ದೀನಿ ಡಯಟು. ನೋಡೋಣ ನಾಳಿನ ವೀಡಿಯೋದಲ್ಲಿ, ನಾಳೆ ಎಷ್ಟು ವೆಯ್ಟ್ ಲಾಸ್ ಆಗುತ್ತೆ ಏನು ಅಂತ ಅಂದ್ಬಿಟ್ಟು ಅರೌಂಡ್ 1 ವೀಕ್ ಆದಮೇಲೆ ಒಂದು ಒಳ್ಳೆ ಮೋಟಿವೇಶ್ನಲ್ ವೀಡಿಯೋ, ಒಂದು ನಿಮಗೆ ಕೊಡಬೇಕಾಗಿರೋಂಥ ಎಲ್ಲ ಥರದ ವೀಡಿಯೋನು ಮೋಟಿವೇಶನ್ನು ಮತ್ತು ನಿಮಗೆ ಕೆಲವೊಂದು ಇನ್ಫಾರ್ಮೇಷನ್ ಕೊಡಬೇಕು, ಅದ್ರ ಬಗ್ಗೆನೂ ಕೂಡ ಹೇಳ್ತೀನಿ. ಸೊ ಈಗ ತಾನೇ ನಾನು ವೀಡಿಯೋ ಎಲ್ಲ ಕಮೆಂಟ್ಸ್ಗೂ ರಿಪ್ಲೈ ಕೊಟ್ಟಿದ್ದೀನಿ ಸ್ನೇಹಿತರೆ. ನನಗೇನು ಅಂತಂದರೆ ಪಾಸಿಟಿವ್ ತೊಗೊಳ್ಳೋಷ್ಟು ಈಸಿಯಾಗಿ ನೆಗೆಟಿವ್ ತೊಗೊಳಕ್ಕಾಗಲ್ಲ ಅಂತ ನನ್ನ ಮನಸ್ಥಿತಿ ಹತ್ತಿರ ಇದೆ ಅನಿಸುತ್ತೆ. ಯಾರೋ ನೀವು 6 ವರ್ಷದಿಂದ ಹಿಂಗೆ ಇದ್ದೀರಾ, ಮತ್ತು ನೀನು 75 ಬಿಟ್ಟು ಬರೋಕ್ಕೆ ಆಗಲ್ಲ ನಿನ್ನ ತಲೆ ಹಾಗೆ ಹೀಗೆ ಅಂತ. ಸೊ ಫಸ್ಟು ನೀವು ನನ್ನ ವೀಡಿಯೋಸ್ ನೋಡಿ. ನಾನು 6 ಇಯರ್ಸ್ ಬ್ಯಾಕು ಹೇಗಿದ್ದೆ, ಹೀಗೆ ಮಧ್ಯದಲ್ಲಿ ಹೇಗಾಗಿದ್ದೆ, ಮತ್ತೆ ಹೇಗಾಗಿದ್ದೀನಿ ಅಂತ ನೋಡಿಬಿಟ್ಟು ಮಾತಾಡಿ, ಓಕೆನಾ? ಎಲ್ಲೋ ನೋಡ್ಬಿಟ್ಟು ಬಂದು ಇಲ್ಲಿ ಇದು ಮಾಡಬಾರ್ದು ಅಂತಲೇ ನಾನು ಹೇಳ್ತಾ ಇದ್ದೀನಿ ಅಷ್ಟೇ, ಬೇರೆ ಇನ್ನೇನಿಲ್ಲ. ಇನ್ನು ನೈಟಿಗೆ ಸ್ವೀಟ್ ಕಾರ್ನ್ ತೊಗೊಂಡೆ ಸ್ನೇಹಿತರೆ. ಯಾಕೋ ವರ್ಕ್ ಪ್ರೆಷರ್ ಜಾಸ್ತಿ ಇದ್ರಿಂದ ನೈಟಿಗೆ ಸ್ವೀಟ್ ಕಾರ್ನ್ ತೊಗೊಂಡು ಡಿನ್ನರ್ ಮುಗಿಸಿದ್ದೀನಿ. ಡೇ ಡಯಟು ಕೂಡ ಸೂಪರಾಗಿ ಕಂಪ್ಲೀಟ್ ಆಗಿದೆ. ಸೊ ನಾನು ಅವ್ರ ಬಗ್ಗೆ ಮಾತಾಡ್ತೀನಿ ಅಂತ ಯಾರೂ ತಲೆ ಕೆಡಿಸ್ಕೊಳ್ಳೋದು ಬೇಡ. ಅಯ್ಯೋ ಅಕ್ಕ ಮತ್ತೆ ಯಾಕೆ ಈ ಥರ ಇದು ಮಾಡ್ಕೊತಾರೆ ಅಂತ. ಸೊ ನನಗನ್ಸಿದ್ದು ನಾನು ಹೇಳಲೇಬೇಕು, ಇಲ್ಲ ಅಂತಂದರೆ ನನಗೊಂಥರ ಇರುತ್ತೆ. ಸೊ ಅದಕ್ಕೋಸ್ಕರನೇ ಫಸ್ಟ್ ವೀಡಿಯೋ ಫುಲ್ಲು ನೋಡಬೇಕು. ಅವ್ರು ಹೇಗೆ ಕಮ್ಮಿ ಆಗಿದ್ದಾರೆ, ಹೇಗೆ ಅವ್ರ ಪರಿಸ್ಥಿತಿ ಏನೋ ಎತ್ತಾನೋ ಅಂತ ಯೋಚನೆ ಮಾಡಬೇಕಲ್ವಾ. ಸೊ ಅಷ್ಟೇ, ಅವ್ರ ಬಗ್ಗೆ ಬೇಡ, ಬಿಟ್ಟಾಕೋಣ. ನಾವು ಹ್ಯಾಪಿಯಾಗಿ ಡಯಟ್ ಮಾಡ್ಕೊಂಡು ಹೋಗೋಣ ಸ್ನೇಹಿತರೆ. ಇವತ್ತು ಸಿಂಪಲ್ಲಾಗಿ ಡಯಟ್ ಮಾಡಿದ್ದೀನಿ. ಸಾರಿ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಿಲ್ಲ. ನಾಳೆ ಸಾಧ್ಯ ಆದಷ್ಟು ದೊಡ್ಡದಾಗಿ ವ್ಲಾಗ್ ಮಾಡ್ತೀನಿ. ಓಕೆ, ಇದಾಗಿತ್ತು ಫುಲ್ ಡೇ ವ್ಲಾಗ್. ನಾಳಿನ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.